ಕರೆಂಟ್ ಅಕೌಂಟ್, ರಿಕರಿಂಗ್ ಡಿಪಾಸಿಟ್ ಅಕೌಂಟ್, ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್, ಸೇವಿಂಗ್ ಅಕೌಂಟ್. ನಮಗೆ ಅತಿ ಹೆಚ್ಚು ಬಡ್ಡಿ ನೀಡುವ ಖಾತೆ ಯಾವುದು? ನಮಗೆ ಗರಿಷ್ಠ ಬಡ್ಡಿ ನೀಡುವ ಖಾತೆ ಯಾವುದು? ಕರೆಂಟ್ ಅಕೌಂಟ್, ರಿಕರಿಂಗ್ ಡಿಪಾಸಿಟ್ ಅಕೌಂಟ್, ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್, ಸೇವಿಂಗ್ ಅಕೌಂಟ್. ನಮಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಡ್ಡಿ ನೀಡುವ ಖಾತೆ ಯಾವುದು ಅಂತಂದ್ರೆ ಸರಿಯಾದಂತ ಉತ್ತರ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್. ಇದನ್ನ ಕನ್ನಡದಲ್ಲಿ ಮುದ್ದತ್ ಖಾತೆ ಅಂತ ಕರೀತಾರೆ. ಮುದ್ದತ್ ಖಾತೆ ಅಂದ್ರೆ ಒಂದೇ, ನಿಶ್ಚಿತ ಠೇವಣಿ ಅಂದ್ರೆ ಒಂದೇ. ನಿಶ್ಚಿತ ಠೇವಣಿ ಯಾವ ಖಾತೆಯ ಮೂಲಕ ನಮಗೆ ಹೂಡಿ ಪಡೆಯಕ್ಕೆ ಸಾಧ್ಯ ಇದೆ? ಹೂಡಿ, ಮಿರಳತೆ ಅಂತ ಕರೀತಾರೆ ಕನ್ನಡದಲ್ಲಿ. ಮಿರಳತೆ ಯಾವ ಖಾತೆಯ ಮೂಲಕ ಮಿರಳತೆಯನ್ನು ಪಡೆಯಕ್ಕೆ ಸಾಧ್ಯ ಇದೆ? ಹೂಡಿ. ಎಸ್, ಹೂಡಿಯನ್ನು ಯಾವ ಖಾತೆ ಮೂಲಕ ಪಡೆಯಕ್ಕೆ ಸಾಧ್ಯ ಇದೆ ಅಂದ್ರೆ ಕರೆಂಟ್ ಅಕೌಂಟ್. ನೋಡಿ, ಈ ಕರೆಂಟ್ ಅಕೌಂಟ್ ಮೂಲಕ ಏನು ಪಡೆಯಕ್ಕೆ ಸಾಧ್ಯ ಇದೆ ಅಂದ್ರೆ ಹೂಡಿ. ಹೂಡಿ ಅಂದ್ರೆ ಏನು? ವಿಶ್ವಾಸದ ಆಧಾರದ ಮೇಲೆ ಒಬ್ಬ ಗ್ರಾಹಕನಿಗೆ ಹೆಚ್ಚಿನ ಮಟ್ಟದ ಅಕೌಂಟ್ನಲ್ಲಿ ಇರತಕ್ಕಂಥ ಹಣಕ್ಕಿಂತ ಹೆಚ್ಚಿನ ಮಟ್ಟದ ಹಣವನ್ನು ಕೊಟ್ಟರೆ ಅದನ್ನ ಕರೆಂಟ್ ಅಕೌಂಟ್ ಅಂತ ಕರಿತೀವಿ. ಸೊ ಏನು ಹೂಡಿ ಅಂತ ಕರಿತೀವಿ. ಆ ಚಾಲ್ತಿ ಖಾತೆಯ ಮೂಲಕ ಅದನ್ನ ಕೊಳ್ಳಕ್ಕೆ ಸಾಧ್ಯ ಇದೆ. ಕೈಗಾರಿಕೆ ಮುಖ್ಯಸ್ಥರ ಖಾತೆ ಅಂತ ಯಾವುದನ್ನು ಕರೀತಾರೆ? ಯಾವ ಖಾತೆಯನ್ನು ಕೈಗಾರಿಕಾ ಮುಖ್ಯಸ್ಥರ ಖಾತೆ ಎನ್ನುವರು? ಕೈಗಾರಿಕಾ ಮುಖ್ಯಸ್ಥರ ಖಾತೆ. ಕೈಗಾರಿಕಾ ಮುಖ್ಯಸ್ಥರ ಖಾತೆ ಸರಿಯಾದಂತ ಉತ್ತರ ಕರೆಂಟ್ ಅಕೌಂಟ್. ನೋಡಿ, ಕರೆಂಟ್ ಅಕೌಂಟ್ ಅನ್ನು ಕೈಗಾರಿಕಾ ಮುಖ್ಯಸ್ಥರ ಖಾತೆ ಅಂತ ಕರೀತಾರೆ. ಕೈಗಾರಿಕಾ ಮುಖ್ಯಸ್ಥರ ಖಾತೆ. ಹಣವನ್ನು ಡಬಲ್ ಮಾಡಿಕೊಡಲಾಗುತ್ತದೆ. ಹಣವನ್ನು ಡಬಲ್ ಮಾಡಿಕೊಡಲಾಗುತ್ತದೆ. ಸರಿಯಾದಂತ ಉತ್ತರ ಎಫ್ ಡಿ. ನೋಡಿ, ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್. ಈ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಇದೆಯಲ್ಲ, ಎಫ್ ಡಿ ಇದೆಯಲ್ಲ, ಡಬಲ್ ಮಾಡಿಕೊಡುವಂತ ಖಾತೆ ಅಂತ ಕರೀತಾರೆ. ಯಾವ ಖಾತೆಯನ್ನು ನೌಕರಸ್ಥರ ಖಾತೆ, ಮಹಿಳೆಯರ ಖಾತೆ? ಯಾವ ಖಾತೆಯನ್ನು ನೌಕರಸ್ಥರ ಖಾತೆ, ಮಹಿಳೆಯರ ಖಾತೆ ಅಂತ ಕರೀತಾರೆ? ಸೇವಿಂಗ್ ಅಕೌಂಟ್. ನೋಡಿ, ಸೇವಿಂಗ್ ಅಕೌಂಟ್ ಅನ್ನ ನೌಕರಸ್ಥರ ಖಾತೆ ಅಥವಾ ಮಹಿಳೆಯರ ಖಾತೆ ಅಂತ ಹೇಳಿ ಕರಿತೀವಿ. ಸೇವಿಂಗ್ ಅಕೌಂಟ್. ಜಿಡಿಪಿ, ಎನ್ಡಿಪಿ, ಜಿಎನ್ಪಿ, ಎನ್ಎನ್ಪಿ. ಒಂದು ದೇಶ ತನ್ನ ಗಡಿ ಮತ್ತು ವಿದೇಶಗಳಿಂದ ಆಂತರಿಕ ಮತ್ತು ಬಾಹ್ಯ